ಸತ್ಮೇಲೆ ಅಥವಾ ನಮ್ಮ ಅತ್ತೆ ಮನೆಯವರೇ ನೋಡ್ಕೋತಾವ್ರೆ ಅಥವಾ ಅವ್ರು ಬಿಟ್ಟು ನಮ್ ಜೀವನನೇ ನಡೀತಾ ಇಲ್ಲ, ಅವರೇ ನಮ್ ಜೀವನ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲೆಲ್ಲ ಬಿಟ್ಟು ಅಂದಾಗ ನಾವು ಅವ್ರನ್ನ ನಂಬ್ಕೊಂಡ್ ಬಂದಿರ್ತೀವಿ. ನಮ್ಗೂ ಒಂದೊಂದು ಮಕ್ಕಳು, 2 ಮಕ್ಕಳು, 3 4 ಏನೋ ಆಗಿರ್ತವೆ. ಅವ್ರದ್ದು ದುಡ್ದು ನಮಗ್ ತಂದು ಹಾಕೋ ಗಂಟ ನಮ್ ಜೀವನ ಏನು, ಅವ್ರ ಎಜುಕೇಶನ್ ಏನು, ನಾವು ವಿಲ್ ಮಾಡ್ಬಿಟ್ಟು ನಾಳೆ ಹೋಗಿ ಕ್ಯಾನ್ಸಲ್ ಮಾಡಿಸ್ತಾರೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಸೊ ನಾನೊಂದು ಟಾಪಿಕ್ ಬಗ್ಗೆ, ಸೀರಿಯಸ್ ಟಾಪಿಕ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಆ್ಯಂಡ್ ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನಮ್ಮಂಥ ಹೌಸ್ ವೈಫ್ ಅಥವಾ ಸಿಂಗಲ್ ಪೇರೆಂಟ್ ಹಸ್ಬೆಂಡ್ ಹೋದ್ಮೇಲೆ ತುಂಬ ಟೆನ್ಷನ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ, ಮಕ್ಕಳಿರ್ತಾರೆ. ಸೊ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ತಂಗಾಗುತ್ತೆ ಅಂತ. ಸೊ ನನಗೆ ಗೊತ್ತಿರೋ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇಗ ಬೇಗ 10K ಆಗಲಿ ಅಂತ ಹೇಳ್ತಾ, ಸೊ ನಾನು ಈ ವಿಚಾರದ ಬಗ್ಗೆ ತುಂಬಾ ದಿನದಿಂದ ಮಾತಾಡೋಣ ಅಂತ ಅನ್ಕೋತಾ ಇದೆ. ಅದೇನೋ ಹೇಳ್ತಾರಲ್ಲ, ಕಾಲ ಕೂಡು ಬಂದಾಗಲೇ ಯಾವ್ಯಾವ ಕೆಲಸ ಆಗಬೇಕು ಅಂತ ಇರುತ್ತೆ, ಅದು ಅವಾಗವಾಗಲೇ ಆಗಬೇಕು ಅಂತ ಹೇಳಿ. ಹಾಗಾಗಿ ಮೋಸ್ಟ್ಲಿ ಇವತ್ತು ಕಾಲ ಕೂಡು ಬಂದಿದೆ ಅನ್ಸುತ್ತೆ ಈ ಟಾಪಿಕ್ ಬಗ್ಗೆ ನನಗೆ ಮಾತಾಡೋಕ್ಕೆ. ಸೊ ಏನೂ ಇಲ್ಲ. ಸೊ ಹಸ್ಬೆಂಡ್ ಇದ್ರೆ ಒಂಥರ ಹೆಂಗೋ ಜೀವನ ನಡೆದು ಹೋಗ್ಬಿಡುತ್ತೆ. ಸಿಗೋವಂಥ ಗೌರವನೂ ಸಿಗುತ್ತೆ, ಮರ್ಯಾದೆನೂ ಸಿಗುತ್ತೆ, ಹಕ್ಕು ಇನ್ನೊಂದು ಮತ್ತೊಂದು ಎಲ್ಲವೂ ಸಿಗುತ್ತೆ. ಅದೇ ಅವರು ಇಲ್ಲ, ಸೊ ಅರ್ಧ ದಾರಿ ನಮ್ಗೆ ಕೈ ಬಿಟ್ಟು ಏನೋ ಒಂದು ಯಾವುದೋ ಒಂದು ಮೂಲಕನೋ, ಆಕ್ಸಿಡೆಂಟು, ಹೆಲ್ತ್ ಇಶ್ಯೂಸು, ಮತ್ತೊಂದು ಮಗದೊಂದು ರೀಸನಿಂದ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿದಾಗ, ಸೊ ನಮಗೆ ಮುಂಚೆ ಸಿಗ್ತಿದ್ದ ಮರ್ಯಾದೆ, ಗೌರವ, ಹಕ್ಕು ಯಾವುದು ಕೂಡ ಸಿಗಲ್ಲ. ಅದು ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ಕಾಮನ್. ನನಗೆ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಬ್ಬರು ಮೆಸೇಜ್ ಮಾಡೋರು ಕೂಡ, ಸಿಸ್ಟರ್ ನೀವೇನು ಹೇಳ್ತೀರಾ ಅದೇ ಸಿಸ್ಟರ್ ನನ್ನ ಲೈಫಲ್ಲಿ ನಡೀತಾ ಇರೋದು, ಬಟ್ ನನಗೆ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕೆ ಭಯ. ಸೊ ಸರಿ ಇಲ್ಲ, ನಮ್ಮ ಅತ್ತೆ ಮನೆಯವರು ಏನಾದರೂ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ ನಾನು ಎಲ್ಲೂ ಕೇಳಲೇ ಇಲ್ಲ. ಗಂಡ ಸತ್ಮೇಲೆ ಅಥವಾ ನಮ್ಮ ಅತ್ತೆ ಮನೆಯವರೇ ನೋಡ್ಕೋತಾವ್ರೆ ಅಥವಾ ಅವ್ರು ಬಿಟ್ಟು ನಮ್ ಜೀವನನೇ ನಡೀತಾ ಇಲ್ಲ, ಅವರೇ ನಮ್ಗೆಲ್ಲ ಆಗೋಗ್ಬಿಟ್ಟಿದ್ದಾರೆ ಹಸ್ಬೆಂಡ್ ಹೋದ ನಂತರ ಅಂತ ಒಂದೇ ಒಂದು ಸಿಂಗಲ್ ಪರ್ಸೆಂಟ್ ಒಬ್ರು ನಂಗೆ ಮೆಸೇಜ್ ಮಾಡಿಲ್ಲ. ಮೆಸೇಜ್ ಮಾಡಿರೋರೆಲ್ಲ ನನ್ಗಳು ಆ್ಯಂಡ್ ನನಗಿಂತ ತುಂಬ ದೊಡ್ಡದು. ಆ್ಯಕ್ಚುಲಿ ನಂದೇ ನಾವು ದೊಡ್ಡದು ಅನ್ಕೋತೀವಿ, ಇನ್ನೊಬ್ರು ಸ್ಟೋರಿ ಕೇಳಿದಾಗ ಎಷ್ಟು ದೊಡ್ಡದು ಅನ್ಕೋತೀನಿ. ನಾನು ಇದುವರೆಗೂ ಒಬ್ಬರು ಸ್ಟೋರಿನ ನಾನು ಯೂಟ್ಯೂಬಲ್ಲಿ ಹೇಳಲ್ಲ. ಬಿಕಾಸ್ ಅವ್ರು ಮೆನ್ಷನ್ ಮಾಡಿರ್ತಾರೆ, ಸಿಸ್ಟರ್ ಎಲ್ಲೂ ಹೇಳಬೇಡಿ ಅಂತ. ಸೊ ಅವ್ರ ಪರ್ಮಿಷನ್ ಇಲ್ದರೆ ನಾನು ಯಾರ್ಯಾರ ಸ್ಟೋರಿ ಅಥವಾ ಯಾರ್ಯಾರು ಅಂತ ನಾನು ಏನು ಹೇಳೋಕ್ಕಾಗೋದಿಲ್ಲ. ಸೊ ಹಾಗೆ ಮೇಲ್ ಹೇಳ್ತಾ ಇದ್ದೀನಿ. ಸೊ ಇವಾಗ ಹಸ್ಬೆಂಡ್ ಹೋದ್ಮೇಲೆ ನಾವು ಹೇಗೆ, ಈಗ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅವರು ದುಡ್ದು ನಮಗೆ ತಂದು ಹಾಕೋ ಗಂಟ ನಮ್ಮ ಜೀವನ ಏನು, ಅವ್ರ ಎಜುಕೇಷನ್ ಏನು. ನಾವು ಹೇಗೋ ಓದ್ಬಿಟ್ಟು ಅವತ್ತು 80 ಕಿಡ್ಸು. ಸೊ ಹೇಗೋ ಅಂದರೆ ನಾನು 98 80ಗೆ ಬರ್ತೀನಿ. ಸೊ 90 ಅಥವಾ 80 ಕಿಡ್ಸ್ ಆ ಥರದ್ರಲ್ಲಿ 2000ಅಲ್ಲಿ ಹೆಂಗೋ ಅವತ್ತು ನಮ್ಮ ಜೀವನ ನಡೀತು, ಹೆಂಗೋ ಓದಿಸಿದ್ರು. ಬಟ್ ಇವಾಗ ಹಾಗಲ್ಲ. ಅವತ್ತು 3-4 ಜನ ಮಕ್ಕಳನ್ನ ಓದಿಸಿದ ಎಕ್ಸ್ಪೆನ್ಸಸ್ಸು ಇವತ್ತು ಒಂದು ಮಗುಗಾಗುತ್ತೆ. ಆ್ಯಂಡ್ ರೇಟ್ಗಳೆಲ್ಲ ತುಂಬ ಜಾಸ್ತಿ ಆಗಿದೆ. ತಿನ್ನೋಕ್ಕಾಗಲಿ, ಉಣ್ಣೋಕ್ಕಾಗಲಿ, ಒಂದು ಬಟ್ಟೆ ತೊಗೊಳಕ್ಕಾಗಲಿ, ಅವತ್ತಿನ ರೇಟ್ಗೂ ಇವತ್ತಿನ ರೇಟ್ಗೂ ಅಜಗಜಾಂತರ. ಸೊ ಆ ಥರ ಇದ್ದಾಗ ನಾವು ಮಕ್ಕಳನ್ನ ಹೇಗೆ ಸಾಕೋದು, ಅದು ನಮ್ಮ ಹಕ್ಕಾಗಿರುತ್ತೆ. ನಾವು ಅವ್ರ ಮನೆಗೆ ಹೋಗಿ ಅವರ ಮಕ್ಕಳ ಜೊತೆ ಸಂಸಾರ ಮಾಡಿ, ಸೊ ನಾವು ಇದೊಂದು ಕಟ್ಟಿಸ್ಕೊಂಡಿದ್ದೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲೆಲ್ಲ ಬಿಟ್ಟು ಅಲ್ಲಿಗೆ ಹೋಗಿ ಅವ್ರುಗಳನ್ನೇ ನಮ್ಮ ಫ್ಯಾಮಿಲಿ ಅಂದ್ಕೊಂಡು ಅವ್ರದ್ದೆಲ್ಲ ಉಜ್ಜಿ ತೊಳೆದು ಅವ್ರು ಅಂದಂಗೆ ಅನ್ನಿಸ್ಕೊಂಡು ಗಂಡ ಅವ್ರ ಮನೆಗೆ ಹೋಗಿ ತಾನೇ ನಮ್ಮ ಲೈಫ್ಗಳು ಹಾಳಾಗಿರೋದು. ನಮ್ಮ ಅಪ್ಪನ ಮನೇಲಿದ್ದಾಗ ಅದು ಏನಾರು ಆಗಿರಲಿ, ಸೊ ಅವರ ಜವಾಬ್ದಾರಿ ಆಗಿರೋದು. ನಾವು ಮದುವೆ ಆಗಿ ಹೋದ್ಮೇಲೆ ಓಕೆ ನಾವೇ ಸತ್ತೋದ್ರೆ ಏನು ಮಾಡ್ಬಿಡ್ತಾರೆ ಅಲ್ವಾ. ಈಗ ಅವ್ರ ಮಕ್ಕಳು ಸತ್ತೋದು ಅಂದಾಗ ನಾವು ಅವ್ರನ್ನ ನಂಬ್ಕೊಂಡ್ ಬಂದಿರ್ತೀವಿ. ನಮಗೂ ಒಂದೊಂದು ಮಕ್ಕಳು, 2 ಮಕ್ಕಳು, 3 4 ಏನೋ ಆಗಿರ್ತವೆ. ಅವ್ರ ಜೀವನ ಏನು, ನಾವು ಅದು ಅದರಲ್ಲೂ ನನ್ನಂಥ ಅನ್ಹೆಲ್ದಿ ಪರ್ಸನ್ಗಳಾಗ್ಬಿಟ್ರಂತೂ ಅವತ್ತು ಒಬ್ರು ಸಿಸ್ಟರ್ ಮೆಸೇಜ್ ಮಾಡಿ ಅವ್ರಿಗೆ ಎಷ್ಟು ಹೆಲ್ತ್ ಇಶ್ಯೂಸ್ ಇದೆ ಅಂದರೆ, ಎಷ್ಟು ಕಷ್ಟಪಟ್ಟು ಅವ್ರ ಮಗಳನ್ನ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೀರಿಯಸ್ಲಿ ನಂಗೆ ಬೇಜಾರಾಗೋಯ್ತು. ಆ್ಯಂಡ್ ನನಗಿಂತ ಅವ್ರು ತುಂಬ ದೊಡ್ಡವರು, ಸ್ವಲ್ಪ ವಯಸ್ಸಲ್ಲಿ. ಅವರು ಸಮಾಧಾನ ಮಾಡೋಷ್ಟು ಏನು ನನಗೆ ಇಲ್ಲ. ಯಾಕಂದರೆ ನಾನೇ ಆ ದುಃಖದಲ್ಲಿದ್ದೀನಿ ಅಂತ ಹೇಳಿದಾಗ ನನಗೆ ಇನ್ನೊಬ್ರಿಗೆ ಸಮಾಧಾನ ಮಾಡೋದು ತುಂಬ ಕಷ್ಟ. ನಾವು ಚೆನ್ನಾಗಿದ್ರೆ ಧೈರ್ಯ ಹೇಳಿ, ಸಮಾಧಾನ ಹೇಳಿ ಎಲ್ಲ ಮಾಡ್ಬೋದು. ಸೊ ಆರೋಗ್ಯ ಚೆನ್ನಾಗಿರ್ಬೇಕು, ನಾವು ದುಡಿದು ತಿಂತೀವಿ ಅಂತ ಹೇಳೋಕ್ಕೆ ದೇವರು ಆರೋಗ್ಯನೂ ಕಿತ್ಕೊಬಿಟ್ಟವನೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ಹಕ್ಕನ್ನ ಕೇಳ್ತೀವಿ. ಬಿಕಾಸ್ ಅಲ್ಲಿಂದ ಏನಾದರೂ ಅರ್ನಿಂಗ್ಸ್ ಬಂದರೆ ನಮಗೆ ಹೆಲ್ಪ್ ಆಗುತ್ತೆ, ನಮ್ಮ ಪಾಪುನ ಓದ್ಸೋಕ್ಕೆ, ನಮ್ಮ ಜೀವನಕ್ಕೆ. ಏನೂ ಇಲ್ವಾ, ಇವತ್ತು ಖರ್ಚಿಲ್ವಾ, ನನ್ನ ಖರ್ಚು ಎಷ್ಟು ಬರ್ತಾವೆ, ಯಾರು ನೋಡ್ಕೊತಾವ್ರೆ 1.5 ವರ್ಷದಿಂದ, ಇನ್ನೊಂದು ತಿಂಗಳು ಬಂದರೆ ನನ್ನ ಗಂಡ ಸತ್ತೋಗೋದು, ಯಾವನು ನೋಡ್ಕೊತಾ ಇಲ್ಲ, ಯಾಕೆ ನೋಡ್ಕೋಬೇಕು ಅಂತ ಕ್ವಶನ್ಸ್ ಬರ್ಬೋದು. ಯಾಕೆ ನೋಡ್ಕೋಬೇಕು ಅಂದರೆ, ನಾವು ಮದುವೆ ಆಗಿ ಹೋಗಿ ಅವ್ರ ವಂಶ ಉದ್ಧಾರ ಕೇಳ್ತೀವಿ ನಮ್ಮ ಹಕ್ಕೇನಿದೆ ಅಂತ ಹೇಳಿ. ನಾವು ಹಕ್ಕು ಕೇಳಿದ ತಕ್ಷಣ ಫ್ರೆಂಡ್ಸ್ ಹೆಂಗೆ ಅಂದರೆ, ನಾವು ಒಂದು ರೇಂಜ್ಗೆ
ಇಬ್ಬಿಬ್ರು 3 ಜನ ಸೊಸೆದಿದ್ರು ಇದ್ರೆ ಹಿಂಗೇನೋ ಅಯ್ಯೋ ನೀನೇ ಒಳ್ಳೆಯವಳು ಕಣವ್ವ, ಅವಳು ಹಂಗಾಡೋಳು ಹಿಂಗಾಡೋಳು ಅಂತ ನಮ್ಮ ಹತ್ರನೇ ಚೆನ್ನಾಗಿರ್ತಾರೆ. ಏನು ಕಿರಿ ಸೊಸೆ ಕಿವಿ ಕಿತ್ತರೂ ಪ್ರೀತಿ ಅಂತ ಹೇಳಿ. ಆದ್ರೆ ನಮ್ ಗಂಡಂದಿರು ಸತ್ತೋಗ್ಬಿಟ್ರು, ನಾವೇನೋ ಆಸ್ತಿ ಕೇಳ್ದೋ ನಮಗೆ ಮಕ್ಳಾಯ್ತಪ್ಪ ಮರಿ ಐತೆ ನಮ್ಮ ಭಾಗ ನಮಗೆ ಕೊಟ್ಬಿಡಿ ನಾವು ಜೀವನ ಮಾಡ್ತೀವಿ ಅಂದ್ರೆ, ಓ ಇವಳು ಚಿಕ್ಕ ವಯಸ್ಸು ಆಸ್ತಿ ತಗೊಂಡು ಓಡೋಗ್ಬಿಡ್ತಾಳೆ, ಇವತ್ತು ಲಕ್ಷ ಕೋಟಿ ಪ್ರಾಪರ್ಟಿ ಯಾವನ್ಗಾರು ಮಾರ್ಕೊಂಡು ಅವನ ಹಿಂದ್ಗಡೆಲ್ಲ ಓಡೋಗ್ಬಿಡ್ತಾಳೆ ಅನ್ನೋದು ಮೈಂಡ್ ಸೆಟ್ ಅವ್ರಿಗೆ ಬರುತ್ತೆ. ಆದ್ರೆ ನಾನು ಒಂದೇ ಒಂದು ಕ್ವಶನ್ ಕೇಳೋದು, ಅಂಥ ಈಗ ಜನರಲ್ ಆಗಿ ನಾನು ಹೇಳ್ತಾ ಇರೋದು, ನಂತರ ಯಾರ್ಯಾರು ಅನ್ಭವಿಸ್ತಾ ಇದ್ದೀರಾ ಅವರ ಅತ್ತೆದಿರ್ಗೆ ಅನ್ಕೊಳ್ಳಿ ಡೈರೆಕ್ಟ್ ಆಗಿ. ನಿನ್ನ ಮಗಳಿಗಾಗಿದ್ರೆ ನೀನು ಏನು ಮಾಡಿವೆ? ನೀನು ಹೆತ್ತಿರ್ತೀಯ ತಾನೇ, ಏನೋ ಎಲ್ಲ ಗಂಡ್ಮಕ್ಳನ್ನೇ ಹೆತ್ತಿರ್ತಾರೆ, ಹೆಣ್ಮಕ್ಳನ್ನ ಹೆತ್ತಿರ್ತಾರೆ, ಗಂಡ್ಮಕ್ಳನ್ನ ಹೆತ್ತಿರ್ತಾರೆ. ಆಯ್ತು ನೀನು ಹೆತ್ತೆ ಅಲ್ವಾ, ನಿಮ್ಮ ರಿಲೇಷನ್ ಅಲ್ಲಿ ನಿನ್ ಸುತ್ತಮುತ್ತದಲ್ಲೇ ಇರ್ತಾರಲ್ವ ನಿನಗೆ ಬೇಕಾದವರು, ಆ ಹೆಣ್ಮಕ್ಳಿಗಾದ್ರೆ ನೀನು ಏನು ಮಾಡ್ತಿದ್ದೆ? ಆಸ್ತಿ ಕೇಳ್ತಿತ್ತಿಲ್ವಾ? ನನ್ನ ಮಗ್ಳಿಗೆ ಹಿಂಗಾಯ್ತು, ಅಥವಾ ನಮ್ಮ ಅಕ್ಕನ ಮಗ್ಳಿಗೆ ಹಿಂಗಾಯ್ತು, ತಂಗಿ ಮಗ್ಳಿಗೆ, ತಮ್ಮನ ಮಗ್ಳಿಗೆ ಹಿಂಗಾಯ್ತು ಅಂತ ನಿನ್ನ ಕೇಳ್ತಿದ್ದ? ಅದೇ ನಾವು ಕೇಳಿದ್ರೆ ಯಾಕೆ ಇವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅದಕ್ಕೆ ನನ್ನ ಮಗ ಸತ್ತೋಗ್ಬಿಟ್ಟ ಅಂತ ಅದು ಯಾವ ಬಾಯಲ್ಲಿ ಹೇಳ್ತೀರಾ? ಯಾರ ಕ್ಯಾರೆಕ್ಟ್ರು ಏನು, ಯಾರ್ಯಾರು ಎಲ್ಲೆಲ್ಲಿ ಮರ್ಯಾದೆ ಕಳ್ಕೊಂಡವ್ರೆ, ಎಲ್ಲೆಲ್ಲಿ ಮರ್ಯಾದೆ ಹೋಗೈತೆ ಯಾರ್ಯಾರ್ದು ಅಂತ ಆ ಊರಲ್ಲಿ ಎಲ್ಲರಿಗೂ ಗೊತ್ತು ಜನಗಳಿಗೆ. ಇಲ್ದೇ ಇರೋದನ್ನ ಜನಗಳ ತಲೆಗೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅವಳು ಸರಿ ಇಲ್ಲ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ. ನೀವ್ ಏನೇ ಹೇಳ್ಕೊಂಡ್ರು ನಾಯಿ ಬಗ್ಳಿದ್ರೆ ದೇವ್ಲೋಕ ಹಾಳಾಗೋದಿಲ್ಲ, ಅಥವಾ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವುಗಳು ಮಾತಾಡಿದ್ರೆ ಅದು ನಿಮ್ ಕ್ಯಾರೆಕ್ಟರ್ ಎಷ್ಟು ಚೀಪ್ ಆಗಿದೆ ಅಂತ ಹೇಳಿ ನಿಮ್ಮನ್ನ ತೋರಿಸ್ಕೊಡುತ್ತೆ. ಸೀರಿಯಸ್ಲಿ, ಯಾಕಂದ್ರೆ ಅವ್ರಿಗೂ ಒಂದೊಂದು ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ. ಯಾವುದೇ ಕಂಡೋರ್ ಮನೆ ಹೆಣ್ಮಕ್ಳು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬಾರ್ದು. ಆ ಥರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋರು ಏನಕ್ಕೆ ಇಷ್ಟು ಕಷ್ಟಪಟ್ಟು ಮಕ್ಳನ್ನ ಸಾಕ್ಬೇಕು? ಬಿಟ್ಬಿಟ್ಟು ಹೋಗ್ಬೋದಲ್ವ ಯಾವನ್ನಾರು ನೋಡ್ಕೊಂಡು. ದುಡ್ಡಿರೋನ್ನ ಇನ್ನೊಬ್ಬನ ಮತ್ತೊಬ್ಬನ ಏನೋ ಚಿಕ್ಕ ವಯಸ್ಸು ನೋಡೋಕ್ಕೂ ಸುಮಾರಾಗಿದ್ದೀವಿ, ಹೋಗ್ಬೋದಲ್ವ, ಏನಕ್ಕೆ ಹೋಗಿಲ್ಲ? ಮತ್ತೆ ಯಾಕೆ ಇಷ್ಟು ನನ್ನ ದುಡ್ಡು ದುಡಿಲೇಬೇಕು ಅಂದ್ರೆ ಸಾವಿರಾರು ದಾರಿಗಳೈತೆ ಗುರು. ತಿಂಗಳಿಗೆ ಇಷ್ಟೇ ದುಡಿಬೇಕು ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಅಂತ ದರಿದ್ರ ಕೆಟ್ಟ ದಾರಿಲಿ ನಾವು ಹೋಗೋದೇ ಬೇಡ. ನಮ್ಮಮ್ಮ ಇವತ್ತಿಗೂ ಬೆಂಗಳೂರು ಮೈಸೂರು ಕಳ್ಸಲ್ಲ ಅಂದ್ರೆ ಜನಗಳು ಏನಂತಾರೆ, ಅವಳು ಒಬ್ಳೆ ಬದುಕ್ತಿದ್ದಾಳೆ, ಯಾವ ರೀತಿ ಬದುಕ್ತಿದ್ದಾಳೆ, ಏನಂತಾಳೆ, ಹಳ್ಳಿ ಕಡೆ ಬೇಡ, ನನ್ನ ಮಗಳನ್ನ ಕಳ್ಸೋದು ಬೇಡ. ಅವಳು ಎಷ್ಟೇ ಕರೆಕ್ಟ್ ಆಗಿದ್ರು ಯಾರ ಜೊತೆಲ್ಲಾರು ಒಂಚೂರು ಮಾತಾಡ್ತಿದ್ರು ಅದಕ್ಕೂ ಹೋಲಿಸ್ತಾರೆ ಅಂದ್ಬಿಟ್ಟು ನಮ್ಮಮ್ಮ 1.5 ವರ್ಷದಿಂದ ನಾನು ಕಳಿಸ್ಲಿ. ನನಗೆ ಎಲ್ಲೋ ಒಂದು ಕಡೆ ಬಂದಿಸತ್ತೆ, ಹೋಗ್ಲಾ ದುಡಿಯೋ ಟೈಮಲ್ಲಿ ದುಡಿಬೇಕು ಅಂತ. ನಮ್ಮಮ್ಮ ನೀನು ದುಡಿದವರು ಪರವಾಗಿಲ್ಲ, ಆ ಮನೆಯಲ್ಲಿರು, ನಿನ್ನ ಮಗು ನೋಡ್ಕೊಂಡು ನೀನು ಹೊರಗಡೆ ಹೋಗಂಗಿಲ್ಲ ಅಂತ. ನಾವು ಅಂತ ಯಾವನೋ ಹೇಳಿದ್ದ ಸಂಸ್ಕಾರ ಇಲ್ಲ ಅಂತ ಬೇವರ್ಸಿಗೆ ಇರ್ತಾರಲ್ಲ, ಅಂತ ಸಂಸ್ಕಾರದಲ್ಲಿ ಇರೋದಕ್ಕೆ 1.5 ವರ್ಷ ಆದ್ರೂ ಕರೆಕ್ಟ್ ಆಗಿದ್ದೀನಿ, ಅವನ ಜೊತೆನೂ ಓಡೋಗಿಲ್ಲ, ಅಥವಾ ಇನ್ನೊಂದು ಕೆಟ್ಟ ಕೆಲಸ ಮಾಡಿಲ್ಲ. ಆದ್ರೆ ಇವ್ರುಗಳು ಜನಗಳ ಹತ್ರಕ್ಕೆ ಇವರೇ ತುಂಬೋದು. ಒಂದು ಹೇಳ್ತೀನಿ ಕೇಳಿ, ಅಯ್ಯ ನಿನ್ನ ಆಸ್ತಿ ಕೊಡೋದವ್ರು ಹೋಯ್ತು, ಅದ್ರ ಬಾಯಿ ಮಣ್ಣು ಹಾಕೊಂಡು ಹೋಲಿ. ಆಸ್ತಿ ಕೊಡೋದು ಫಸ್ಟ್ ಸೆಕೆಂಡ್ರಿ, ಬಟ್ ಆ ಥರ ಎಲ್ಲ ಮಾತಾಡ್ತಾರಲ್ಲ, ಅದರಿಂದನೇ ಅರ್ಧ ನಮ್ಮ ಆರೋಗ್ಯ ಹಾಳಾಯ್ತದೆ. ಯೋಚನೆ ಮಾಡಿ, ಅಯ್ಯೋ ಇಷ್ಟು ಚೆನ್ನಾಗಿದ್ರಲ್ವಾ, ಇವರೇನ ಇವತ್ತು ಹಿಂಗೆ ಮಾತಾಡ್ತಿರೋದು ಅಂತ ಹೇಳಿ. ನಾವು ಆಸ್ತಿ ಕೇಳಿದ ತಪ್ಪು ಅಂತ ಅಂದರೆ, ನೀವು ಆಸ್ತಿ ಕೇಳಿದ್ರಿ ಅಂತ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ, ನಿಮ್ದೇ ತಪ್ಪಿಲ್ವಾ? ಹಂಗಾದ್ರೆ ಈಗ ಮಗ ಇಲ್ಲ ಅಂದಿದ್ರೆ ಒಂಥರ ಆಸ್ತಿ ಬೇಡ ಬಿಡು ಅಂತ. ಒಂದು ಹೆಣ್ಣು ಮಗ ಇರುತ್ತೆ, ಗಂಡು ಮಗ ಇರುತ್ತೆ. ಸೊ ನನ್ನಂಥವ್ರಿಗೆ ನಾವುಗಳು ಏನು ಮಾಡಬೇಕು? ಕೊಟ್ಟಿಲ್ದಾನೆ ಬದುಕ್ತೀನಿ ಅನ್ನೋದು ಸುಳ್ಳು. ಅದು ಸುಮ್ಮನೆ ಏನೋ ಮೋಟಿವೇಶನಲ್ ಸ್ಪೀಚ್. ಅದು ಕೆಲವೊಬ್ರು ಇದ್ದಾರೆ, ನಾನು ಇಲ್ವೇ ಇಲ್ಲ ಅಂತ ಹೇಳ್ತಲ್ಲ, ಇದ್ದಾರೆ ಧೈರ್ಯಗಾರ್ತಿರು. ಹಂಗಂತ ನಮಗೂ ಆ ಧೈರ್ಯ ಇದೆ ಅಂತಲ್ಲ, ಎಲ್ರಿಗೂ ಬರಲ್ಲ. ಹೇಳ್ತಿದ್ದೇನೆ ಅದೇ ಮರ್ತಾಯ್ತು. ಟೇಕ್ ತಗೊಂಡು ನಮ್ಮಮ್ಮ ಬರ್ತದೆ, ನಮ್ಮ ಪಾಪ ಅಳ್ತಾಳೆ ಒಂಥರ ನನಗೆ ಏನು ಮಾತಾಡ್ತಿದ್ದೆ, ಎಲ್ಲಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟೈತೆ. ಸೊ ಇಷ್ಟು ಎಲ್ಲ ಸ್ಟ್ರಗಲ್ ಇದ್ದಾಗ ಏನು ಹೇಳಿದೆ ಇದೆಲ್ಲ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ರೆ, ಇವಾಗ ನಿಜವಾದ ಟಾಪಿಕ್ ಏನಂತ ಹೇಳಿದ್ರೆ, ಆಸ್ತಿ ಕೇಳಿದ್ದಕ್ಕೆ ಇಷ್ಟೆಲ್ಲ ಏನೇನೋ ಮಾತುಗಳೆಲ್ಲ ಬಂದು ಅಂದರು. ಹಂಗಂತ ನಾನೇನು ಅಂದಿಲ್ಲ, ನಾನೇನು ರಿವರ್ಸ್ ಕೊಟ್ಟಿಲ್ಲ ಅಂತಲ್ಲ, ನಾನು ರಿವರ್ಸ್ ಕೊಟ್ಟೆ. ಯಾಕಂದರೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಕೆಟ್ಟವರಾಗೆ ಯಾರಿಗೆ ಮುಳ್ಳಿಂದನೇ ತೆಗಿಬೇಕು ಅನ್ನೋದಕ್ಕೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಮ್ಮ ರಿಯಾಕ್ಷನ್ನು ಹಾಗೆ ಇರಬೇಕು. ಅವ್ರು ಅಂದರು ನಾವು ದೇವ್ರ ಥರ ಅವ್ರ ಕರ್ಮ ಅವ್ರಿಗೆ ಸುತ್ಕೊಳ್ಳುತ್ತೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ. ಸೊ ನಾನು ಕೊಟ್ಟಿದ್ದೀನಿ ಸರಿಯಾಗಿ. ಅವ್ರದ್ದೇನೋ ತಪ್ಪಿಲ್ವಂತೆ ಗುರು, ಅವ್ರ ಅಪ್ಪನ ಮನೆ ಆಸ್ತಿ ಅಂತೆ, ಅವ್ರಿಗೆ ರೈಟ್ಸ್ ಐತಂತೆ, ಎಲ್ಲ ಮಾಡ್ಕೊಬಾರ್ದು. ಮತ್ತು ನಮ್ಗೇನು ರೈಟ್ಸ್ ಇಲ್ವ? ನಮ್ಮ ಗಂಡಂದು ಇದು ಮಗ ಮಾಡಿಕೊಂಡಿದ್ದೀವಲ್ಲ, ಅವ್ರ ಅಪ್ಸತ್ತೋದ 3 ವರ್ಷ 54 ವರ್ಷ ನನ್ನ ಮಗುಗೆ, ನಾವೆಲ್ಗೆ ಹೋಗೋಣ? ನಮ್ಮ ಅಪ್ಪನ ಮನೆ ಐತೋ ಇಲ್ವೋ ಅದು ಬೇಕಾಗಿಲ್ಲ, ಗಂಡನ ಆಸ್ತಿ ಯಾರಿಗೆ ಸೇರಬೇಕು? ಈಗ ನನ್ನ ಗಂಡ ಬದುಕಿದಿದ್ರೆ, ಅಥವಾ ನಿಮ್ಗಳಿಗೆ ಈಗ ನಂತರ ತುಂಬ ಜನ ಇದ್ದೀರಲ್ಲ, ನಿಮ್ಮ ಗಂಡದಿರು ಬರಬೇಕಿತ್ತು. ಈಗ ನನ್ನ ಗಂಡಂದು ಬದುಕಿದ್ರೆ 2 ಭಾಗನೇ ಆಯ್ತಿದ್ದು, ಈಗ ಸತ್ತ ಮೇಲೆ 4 ಅಂತ ಅಂದರು.
ಓಕೆ ಹೋಲಿ ಬಿಡಿ. ಅಯ್ಯೋ, ಇಲ್ಲಿ ಅಂಗೈ ಅಗ್ಲಷ್ಟಾಗ್ಲ ಜಾಗ ಸಿಕ್ಕಿದ್ರೆ ನನ್ನ ಮಗಳಿಗೆ ಸಾಕು, ದುರಾಸೆ ಬೇಡ. ನಮ್ಗೆ ಇರೋ ಬರೋದೆಲ್ಲ ಕೊಡಿ ಅಂತ. ನಮ್ ಜೀವನಕ್ಕೆ ಎಷ್ಟು ಬೇಕು, ಅಂಗೈ ಎಷ್ಟಾಗ್ಲ ಕೊಟ್ರು ಅಥವಾ ಪ್ರೀತಿಯಿಂದ ನಿಮ್ ಜೀವನಕ್ಕೆ ಇಷ್ಟು ತಗೊಳ್ಳಿ ಅಂತ ಕೊಟ್ಟಿದ್ರು ಎಲ್ಲೋ ಒಂದ್ ದೊಡ್ಡ ಸ್ಥಾನದಲ್ಲಿರೋರು. ಸೊ ಅನ್ಬಾರ್ದೆಲ್ಲ ಅಂದ್ರು. ಹಾಗಂತ ನಾನು ಸುಮ್ಮನೆ ಇತ್ತಿಲ್ಲ, ನಾನು ಸರಿಯಾಗಿ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಈಗ ಹೆಣ್ಮಕ್ಳಿದ್ರೆ ಹೆಣ್ಮಕ್ಳಿಗೂ ಬರುತ್ತೆ, ಗಂಡ್ಮಕ್ಳಿದ್ರೆ ಗಂಡ್ಮಕ್ಳಿಗೂ ಬರುತ್ತೆ. ಸೊ ಪಿತ್ರಾರ್ಜಿತ ಅಂದ್ರೆ ಇವತ್ತು ಆಟ ಆಡಿಸ್ತಾವ್ರ ನಿಮ್ಮನ್ನ, ಆಸ್ತಿ ಕೊಡೋದಿಲ್ಲ, ಇನ್ನೊಂದು ಕೊಡೋದಿಲ್ಲ, ಎಲ್ಗೋಯ್ತೀಯ ಹೋಗು ಅಂತ. ಬಿಟ್ಬಿಡಿ. ದೇವ್ರೇ ನೀನ್ ಇದೆಯಾ, ಕರ್ಮ ಏನಿದೆ, ಪುಣ್ಯ ಕರ್ಮ ಎಲ್ಲಾನು ನೀನೇ ನೋಡ್ಕೊಳಪ್ಪ. ನಾನ್ ರಾಯನ ನಂಬ್ತೀನಿ. ನಾನು ಅಷ್ಟೇ ಅನ್ನೋದು. ಇವತ್ತು ಹೆಂಗಿದ್ರು ಮುಳುಗ್ಸೇ ಬಿಟ್ಟಿದ್ಯಾ, ನನ್ ಗಂಡನ್ನ ಕಿತ್ಕೊಂಡು ಮುಳುಗ್ಸೇ ಬಿಟ್ಟಿದ್ಯಾ, ಇನ್ನೇನ್ ಸಾಧ್ಯ? ಆಸ್ತಿ ಕೊಟ್ರು ಏನು ಅಲ್ಲಿಂದ ಭೂಮಿ ತಾಯಿನ ಹೊತ್ಕೊಬಂದು ನಾನು ಇಲ್ಲಿ ಇಡಕ್ಕಾಗಲ್ಲ, ಅಥವಾ ಬೀರಲ್ಲಿ ಇಟ್ಕೊಂಡು ಮಾಡಿಕೊಳಕ್ಕಾಗಲ್ಲ, ಅಥವಾ ನಮ್ಗೆ ಅದ್ದೆಗೆ ತಂದು ಹಾಕೊಳಕ್ಕಾಗಲ್ಲ. ಆ ಭೂಮಿ ತಾಯಿ ಅಲ್ಲೇ ಇರ್ತಾಳೆ. ಸೊ ಅಷ್ಟನ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರುವಂತಹ ಜನಗಳು ಅವ್ಳು ಹೊತ್ಕೊಂಡು ಹೋಗಕ್ಕಾಗೋದಿಲ್ಲ, ಇಲ್ಲ ಇನ್ನೊಂದು ಮಾಡೋಕ್ಕಾಗೋದಿಲ್ಲ. ಮಾರ್ಕೋತೀವಿ ಅನ್ನೋ ಡೌಟ್ ಇದೆ. ಚಿಕ್ಕ ವಯಸ್ಸು, ಮದುವೆ ಆಗ್ಬಿಡ್ತಾಳೆ, ಆಸ್ತಿ ಮಾರ್ಕೊಂಡು. ಹೌದು, ಹಳ್ಳಿ ಕಡೆ ಅದಿರುತ್ತೆ. ಓಕೆ, ಅದಿದ್ರೆ ನಾನೇ ಕೇಳದ್ನಪ್ಪ, ಜಂಟಿ ಖಾತೆಯಲ್ಲಿ ರಿಜಿಸ್ಟರ್ ಮಾಡಿ 4 ಭಾಗ ಮಾಡ್ತೀನಿ ಅಂದ್ರು. ನಾನು ಕೇಳಿದೆ, ನಂಗೆ ಗಂಡ ಬದುಕಿದ್ರೆ 2 ಭಾಗ ಮಾಡ್ತಿರ್ಲಿಲ್ವಾ? ಇಲ್ಲ ಹಂಗ್ ಮಾಡೋಕ್ಕಾಗೋದಿಲ್ಲ ಅಂದ್ರು. ಸರಿ ಆಯ್ತು, ಕಾನೂನು ಪ್ರಕಾರ ಹೋದ್ರು 4 ಭಾಗನೇ ಆಗೋದು. ಧರ್ಮ ಕರ್ಮ ದೇವ್ರು ಬಿಟ್ಕೊಳ್ಳಿ. ನನಗೆ ಈ ಚಿಕ್ಕ ವಯಸ್ಸಿಗೆ ಈ ಲೆವೆಲ್ ಮೋಸ ಆದ್ಮೇಲೆ ಇನ್ನು ನನಗೆ ಆಸ್ತಿ ನೆಸೆಸಿಟಿ ಇದೆ, ಹಂಗಂತ ಕಂಪ್ಲೀಟ್ ಆಗಿ ನನಗೆ ಬೇಕು ಅನ್ನೋ ಅಂತ ದುರಾಸೆ ಅಂತೂ ಇಲ್ವೇ ಇಲ್ಲ. ಸರಿ ಅಂದ್ಬಿಟ್ಟು 4 ಭಾಗಕ್ಕೆ ಒಪ್ಕೊಂಡ್ರು. ಓಕೆ, ಒಪ್ಕೊಂಡ್ರು ಅದು ನಮ್ಗೆ ಆಗ್ಲಿಲ್ಲ. ನಾವು ಮಾರ್ಕೋತಾರೆ ಅನ್ನೋ ನಿಮ್ಗೆ ಡೌಟ್ ಇದ್ರೆ, ಮಗು ಇದೆ, ಮಗುನ ಮೈನರ್ ಅಂತ ತೋರಿಸ್ಬಿಟ್ಟು ತಾಯಿ ಅಥಾರಿಟಿ, ಮಗು 18 ವರ್ಷ ತನಕ ತಾಯಿ ಅಥಾರಿಟಿ, 18 ವರ್ಷದ ನಂತರ ಸೊ ಮಗುಗೆ ಹೋಗುತ್ತೆ. ಅಂಡ್ ಮಗು ಸೈನ್ ಇಲ್ದರೆ ತಾಯಿ ಏನು ಮಾಡೋಕ್ಕಾಗಲ್ಲ, ತಾಯಿ ಸೈನ್ ಇಲ್ದರೆ ಮಗು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಜಂಟಿ ಖಾತೆಗೆ ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ರು ಕೂಡ ಮಾಡಲ್ಲ. ಸೊ ಆ ಥರ ಆಪ್ಷನ್ ಇದೆ. ನೀವುಗಳು ನಾವು ಹೆಡ್ ಬಿದ್ದಂಗೆ ನೀವು ಹೆಡ್ ಬೀಳ್ಬೇಡಿ. ಸೊ ನೀವು ಆ ಥರ ಮಾಡಿಸ್ಕೊಳ್ಳಿ. ತಾಯಿ ಮಗುನ ಸೇರಿಸಿ ಜಂಟಿ ಖಾತೆಯಲ್ಲಿ ರಿಜಿಸ್ಟರ್ ಮಾಡ್ಬೋದು. ನನ್ಗೆ ಯಾರೋ ಹೇಳಿದ್ರು ಮಾಡೋಕ್ಕಾಗಲ್ಲ, ಅಜ್ಜಿ ಆಸ್ತಿ ಸೊಸೆಗೆ ಹೆಂಗ್ ಬರುತ್ತೆ, ಅಜ್ಜಿ ಆಸ್ತಿ ಮೊಮ್ಮಗಳಿಗೆ ಬರುತ್ತೆ ಅಥವಾ ಮೊಮ್ಮಗಂಗೆ ಬರುತ್ತೆ ಅಂತ ಹೇಳಿ. ಅಜ್ಜಿದು ಸ್ವಯಾರ್ಜಿತ ಆಸ್ತಿ ಆಗಿದ್ದಿದ್ರೆ ಅವ್ರಿಗೆ ಇಷ್ಟ ಬಂದವ್ರಿಗೆ ರಿಜಿಸ್ಟರ್ಡ್ ಅಥವಾ ವಿಲ್ ಮಾಡೋ ಅಧಿಕಾರ ಇರುತ್ತೆ. ಪಿತ್ರಾರ್ಜಿತ ಆಗಿದ್ರೆ ಪಿತ್ರಾರ್ಜಿತ ಇಟ್ಕೊಂಡು ನೀನ್ 4-5 ಮಕ್ಳನ್ನ ಇಟ್ಕೊಂಡು, ಇಲ್ಲ ನಾನು ಒಬ್ಬ ಮಗಂಗೆ ಇಷ್ಟು ಕೊಡ್ತೀನಿ, ಇನ್ನೊಬ್ಬ ಮಗಂಗೆ ಇಷ್ಟು ಕೊಡ್ತೀನಿ, ಅಥವಾ ಇನ್ನೊಬ್ಳು ಮೊಮ್ಮಗಳಿಗೆ ಇಷ್ಟು ಕೊಡ್ತೀನಿ, ನೋ ಚಾನ್ಸ್. 4 ಜನ ಇರ್ಲಿ, 5 ಜನ ಇರ್ಲಿ, ಪಿತ್ರಾರ್ಜಿತ ಆಸ್ತಿ ಅಂದ್ಮೇಲೆ ಸಮ ಆಸ್ತಿ ಬರಬೇಕು. 10 ಎಕರೆ ಮಾಡಿಕೊಂಡಿದ್ರು, 20 ಎಕರೆ ಮಾಡಿಕೊಂಡಿದ್ರು, 1 ಎಕರೆ ಮಾಡಿಕೊಂಡಿದ್ರು, 5 ಕುಂಟೆ ಬಂದ್ರು ಎಷ್ಟು ಮಕ್ಳಿದ್ದಾರೆ ಅಷ್ಟಕ್ಕೆ ಸಮ ಆಸ್ತಿ ಬರಬೇಕು ಪಿತ್ರಾರ್ಜಿತ ಆದ್ರೆ. ಸೊ ಪಿತ್ರಾರ್ಜಿತ ಆಸ್ತಿಗೆ ವಿಲ್ ಇಸ್ ನಾಟ್ ಅಪ್ಲಿಕೇಬಲ್. ಸೊ ನಾವು ಕೂಡ ಕಾನೂನು ತಿಳ್ಕೊಂಡಿದೀವಿ, ನಾವು ವಿಚಾರಿಸಿದೀವಿ. ಸೊ ಯಾರೋ ಹೇಳಿದ್ರು ಫಸ್ಟು ವಿಲ್ ಮಾಡಿಸ್ಕೊಳ್ಳಿ ಮಗು ಹೆಸರಿಗೆ ವಿಲ್ ಮಾಡಿಸ್ಕೊಳ್ಳೋದ್ರೆ ಇಸ್ ನಾಟ್ ಅಪ್ಲಿಕಬಲ್ ಕಾನೂನು ಪ್ರಕಾರ. ವಿಲ್ ಮಾಡಿದ್ರೆ ಇವತ್ತು ಹೋಗಿ ವಿಲ್ ಮಾಡ್ಬೋದು, ನಾಳೆ ಹೋಗಿ ಕ್ಯಾನ್ಸಲ್ ಮಾಡ್ಬೋದು. ಅಂಡ್ ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಇಷ್ಟನೇ ಒಂದು ಭಾಗ ಅಥವಾ ಇಲ್ಲಿ ಈ ಜಾಗದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ವಿಲ್ ಮಾಡೋ ಅಧಿಕಾರ ಆ ಅಥಾರಿಟಿ ಪರ್ಸನ್ಗೆ ಇರೋಲ್ಲ. ಓಕೆ, ಈ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ನಿಮ್ಮ ಲೈಫ್ಗೆ ಯೂಸ್ ಆಗುತ್ತೆ, ನಿಮ್ಮ ಮಕ್ಕಳ ಜೀವನಕ್ಕೆ ಯೂಸ್ ಆಗುತ್ತೆ. ಆಗೇನೋ ಇತ್ತು ಗುರು, ಆಗ ಬಾಂಡಲ್ಲಿ ಏನೋ ಪತ್ರ ಥರ ಬರೆಸ್ಬಿಟ್ಟು ಲಾಯರ್ ಹತ್ರ ಹಿಂಗೆ ಅಂತ ಕೈ ಬರವಣಿಗೆ ಬರ್ಸೋರು. ಈಗ ಇಲ್ಲ, ಅದು ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಏನೋ ಒಂದು ಪತ್ರ ಬರೆಸ್ಕೋಬೋದು, ವಿಲ್ ಮಾಡಿಸ್ತಾ ಇದ್ದೀವಿ ಅಂತೇಳಿ. ಯಾರಿಗೊತ್ತು, ಇವತ್ತು ವಿಲ್ ಮಾಡ್ಬಿಟ್ಟು ನಾಳೆ ಹೋಗಿ ಕ್ಯಾನ್ಸಲ್ ಮಾಡಿಸ್ತಾರೆ, ಯಾರಿಗೆ ಗೊತ್ತಿರುತ್ತೆ. ಅಂಡ್ ಅದು ಸ್ವಯಾರ್ಜಿತ ಆಸ್ತಿ ಆದ್ರೆ ಮಾತ್ರ ಅವ್ರಿಗೆ ಹಕ್ಕಿರುತ್ತೆ, ಇಂಥ ಪರ್ಸನ್ಗೆ ನಾನು ನನ್ನ ಸಾವಿನ ನಂತರ ಇಷ್ಟು ಪ್ರಾಪರ್ಟಿ ಏನಿದೆ ಅದು ಎಲ್ಲ ಇಂಥ ವ್ಯಕ್ತಿಗೆ ಹೋಗಿ ಸೇರ್ಬೇಕು ಅಂತ. ಅದು ಸ್ವಯಾರ್ಜಿತ ಆಸ್ತಿ ಆದ್ರೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ಆದ್ರೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಬಲ್ ಆಗಲ್ಲ. ನನಗೆ ಎಷ್ಟು ಜನ ನನಗೆ ಸುಳ್ಳು ಹೇಳಿದ್ರು ಅಂತ ಹೇಳಿದ್ರೆ, ಅಜ್ಜಿ ಆಸ್ತಿ ಮೊಮ್ಮಗಳಿಗೆ ಹೆಂಗ್ ಸಿಗುತ್ತೆ? ಅದು ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ನನ್ನ ಗಂಡ ಬದುಕಿದ್ರೆ ನನ್ನ ಗಂಡಂಗೆ ಬರಬೇಕು. ಓಕೆ, ನನ್ನ ಗಂಡನ ಹೆಸರಲ್ಲಿ ಇದ್ದಿದ್ರೆ ಡೈರೆಕ್ಟ್ ಆಗಿ ನನ್ನ ಹೆಸರಿಗೆ ಅದು ಬರೋದು. ಓಕೆ, ನನ್ನ ಗಂಡನ ಹೆಸರಲ್ಲಿ ಇಲ್ಲ, ನನ್ನ ಗಂಡನ ಹೆಸರಲ್ಲಿ ಇಲ್ಲ ಅಂದಾಗ ಈಗ ಬರೋದು ನನಗೆ. ನಾನಿರೋದಕ್ಕೆ, ನಾನು ನನ್ನ ಗಂಡ ಇರೋದಕ್ಕೆ ನನ್ನ ಮಗಳಿರೋದು. ಸೊ ನನ್ನ ನಂತರ ನನ್ನ ಮಗಳಿಗೆ ಹೋಗ್ಬೇಕು. ಯಾರೋ ಅವ್ರು ಹೇಳಿದ್ರು ಅಜ್ಜಿ ಆಸ್ತಿ ಮೊಮ್ಮಗಳು ಬರುತ್ತೆ, ನಿನಗೆ ಬರೋಲ್ಲ, ಕಾನೂನು ಇಲ್ಲ, ಹಂಗೆ ಹಿಂಗೆ ಅಂತ ನನಗೆ ಪುಂಕ್ತಾ ಇದ್ರು.
ನಾವು ಕೇಳ್ಕೊಂಡಿದೀವಿ. ಅಲ್ಲ ನಾನೇನು ಹೆಡ್ಡಿ ಅಂತೂ ಅಲ್ಲ, ನಾನು ಎಜುಕೇಟೆಡ್ ಡಿಗ್ರಿ ಮಾಡಿದ್ದೀನಿ, ನಂಗೂ ಜನರಲ್ ನಾಲೆಡ್ಜ್ ಇದೆ, ನಾನು ಹಳ್ಳಿಲೂ ಇದ್ದೋಳು ಸಿಟಿಲೂ ಇದ್ದೋಳು, ನನಗೆಲ್ಲ ಥರ ಬುದ್ಧಿ ಇದೆ. ಸೊ ನೀವು ಫಸ್ಟ್ ತಿಳ್ಕೊಳ್ಳಿ, ಪಿತ್ರಾರ್ಜಿತ ಆಸ್ತಿ ಆದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಆಟ ಆಡಿಸ್ತಿದಾರ, ನಿಮ್ಮ ಮಕ್ಳಿಗೆ ನಿಮ್ಗೆ ಕೊಡದೆ ಹೋದ್ರು ಕಾನೂನು ಪ್ರಕಾರ ಹೋದ್ರೆ ಬರೋದು ಬಂದೇ ಬರುತ್ತೆ. ಬಟ್ ಅವ್ರ ಮೈಂಡ್ ಸೆಟ್ ಏನಂದ್ರೆ ನಾವೇನಕ್ಕೆ ಈಸಿಯಾಗಿ ಕೊಡಬೇಕು, ಕಾನೂನಲ್ಲಿ ಹೋಲಿ, ದುಡ್ಡು ಖರ್ಚು ಮಾಡಿ ಅಲಿಲಿ ಅಂತ ಅಲಿಸ್ತಾರೆ. ಸೊ ನಮ್ಮಂತ ಬಡವರು ಅಯ್ಯೋ ನಮ್ಮ ಹತ್ರ ದುಡ್ಡಿಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಮೈಂಡ್ ಸೆಟ್ ತುಂಬ ಜನದಿರುತ್ತೆ. ತುಂಬ ಜನದ್ದು ಹೋಗೋಣ ಆದಷ್ಟು ಆಲಿ ಅನ್ನೋದು ಇರುತ್ತೆ. ಬಟ್ ಹೋಗೋಕ್ಕೆ ಆಗಲಿಲ್ಲ, ತೀರಾ ಪರಿಸ್ಥಿತಿ ಇಲ್ಲ, ಕಾನೂನು ಪ್ರಕಾರ ಹೋಗೋಕ್ಕಾಗಲಿಲ್ಲ ಅಂದರೆ ಯೋಚನೆ ಮಾಡಿಬಿಡಿ, ಕಷ್ಟನೋ ಸುಖನೋ 18 ವರ್ಷ ಸಾಕಿ 18 ವರ್ಷದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಮಕ್ಳ ಹೆಸರಿಗೆ ಬಂದು ಕೂತ್ಕೊಳ್ಳುತ್ತೆ. ನೀವು ಹೋಗೋಕ್ಕಾಗಲಿಲ್ಲ ಅಂದರೂ ಅವತ್ತು 18 ವರ್ಷಕ್ಕೆ ಕಳಿಸ್ಬಿಟ್ಟು ನಮ್ಮ ಅಪ್ಪನ ಆಸ್ತಿ ಕೊಡು ಅಂದರೆ ಕೊಡಲೇಬೇಕು. ಓಕೆ, ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಇವಾಗ ಮೈನರು ನಾವು ಕೊಡೋದಿಲ್ಲ, ಮಕ್ಕಳು ಮೈನರು ಮೆಚುರಿಟಿಗೆ ಬರಬೇಕು ಅಂತ ಆಟ ಆಡಿಸ್ತಾ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅದೇ ಸ್ವಯಾರ್ಜಿತ ಆಸ್ತಿ ಇತ್ತು, ಅವು ಕಷ್ಟಪಟ್ಟು ದುಡ್ದಿದ್ರು, ನಿಮ್ಮ ಅತ್ತೆನೋ ಅಥವಾ ನಿಮ್ಮ ಮಾವನೋ ಅಂದರೆ ಆಸೆ ಬಿಟ್ಬಿಡಿ, ಕಂಪ್ಲೀಟಾಗಿ ಆಸೆ ಬಿಟ್ಬಿಡಿ. ಅವರು 18 ವರ್ಷ ಅಲ್ಲ ಇನ್ನು 20 ವರ್ಷ ಹೋದ್ರೂ ನಿಮಗೆ ಆಸ್ತಿನ ಕೊಡಲ್ಲ. ಪಿತ್ರಾರ್ಜಿತ ಆದರೆ ಮಾತ್ರ ಮಕ್ಕಳು ಮೆಚುರಿಟಿ ಬಂದಮೇಲೆ ಕೊಡ್ತಾರೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಪಿತ್ರಾರ್ಜಿತ ಆಸ್ತಿನ ವಿಲ್ ಮಾಡೋಕ್ಕೆ ಮತ್ತೊಂದು ಮಾಡೋಕ್ಕೆ ನೀವು ಮಾಡಿಸ್ಕೊಳ್ಳೇಬೇಡಿ, ಇಟ್ಸ್ ನಾಟ್ ಸೇಫ್. ಆದರೆ ರಿಜಿಸ್ಟ್ರ್ ಮಾಡಿಸ್ಕೊಳ್ಳಿ ನಿಮ್ಮ ಹೆಸರಿಗೆ. ನಿಮ್ಮ ಹೆಸರು ಮಾಡಿಸ್ಕೊಳ್ಳೋಕ್ಕೆ ಅವರು ಮಾಡ್ತಾ ಇಲ್ಲ, ಅವರು ನಂಬಿಕೆ ಇಲ್ಲ ಅಂದರೆ ನಿಮ್ಮ ಮಗುನ ಸೇರಿಸಿ ಜಂಟಿ ರಿಜಿಸ್ಟ್ರ್ ಮಾಡಿ. ಜಂಟಿ ರಿಜಿಸ್ಟ್ರ್ ಮಾಡಿದ್ರೆ ನೀವು ಮಗುನ ಬಿಟ್ಟು ಆಸ್ತಿನ ಮಾರೋಕ್ಕಾಗಲ್ಲ. ಸೊ ಅದೊಂದು ನಂಬಿಕೆ. ನಾವು ಹಂಗೆಲ್ಲ ಕೇಳ್ದೋ ನಮ್ದು ಏನೂ ಆಗಲಿಲ್ಲ. ಸೊ ಬಿಟ್ಟಾಕ್ಬಿಟ್ಟಿದ್ದೀವಿ, ಆಸ್ತಿ ಬೈ ಮಣ್ಣು ಹಾಕೊಂಡೋಲಿ, ದುಡಿದು ನಾವು ತಿನ್ನೋಣ, ಹೆಂಗಿದ್ರು ಅದು ಬರೋದು ಬಂದೇ ಬರ್ತದೆ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಬಿಟ್ಟಾಕ್ಬಿಟ್ಟಿದ್ದೀನಿ. ಸೊ ಇಷ್ಟು ಆಸ್ತಿ ವಿಚಾರವಾಗಿ ಏನೇನೆಲ್ಲ ಆಗುತ್ತೆ ಫ್ಯಾಮಿಲಿಲಿ, ಆ್ಯಂಡ್ ಆಸ್ತಿದು ಸ್ವಯಾರ್ಜಿತ ಆದರೆ ಹೇಗೆ, ಪಿತ್ರಾರ್ಜಿತ ಹೇಗೆ ಅಂತೇಳಿ ಸಿಂಪಲಾಗಿ ಹೇಳಿದ್ದೀನಿ. ಸೊ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗ್ ಸಿಗೋಣ. ನಂಗೆ ಇನ್ನೂ ಮಾತಾಡೋಕ್ಕೆ ತುಂಬ ವಿಚಾರಗಳಿದ್ದು, ಬಟ್ ಮಾತಾಡೋಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.